ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು ಲಾಂಗ್ ಟೈಮ್ ವಿಡಿಯೋ ಇದ್ದೀನಿ. ಎಲ್ಲರೂ ಕೂಡ ನೋಡಿ, ಫುಲ್ ಬ್ಲಾಗು ನೋಡಿ ಕಮೆಂಟ್ ಮಾಡಿ. ಇದು ಅಕ್ಕ ಮನೆ ಗೃಹಪ್ರವೇಶ ಇತ್ತು, ಹಾಗಾಗಿ ನಾವು ಕೂಡ ಊರಿಗೆ ಬಂದಿದ್ವಿ. ಫುಲ್ ಎಲ್ಲ ಕ್ಲೀನಿಂಗ್ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ ಹೊಸ ಮನೆ ಆಸಿಡ್ ಹಾಕಿ ಎಲ್ಲ ಕ್ಲೀನ್ ಮಾಡಿರ್ತಾರೆ. ನಾವು ಕೂಡ ಒಂದು 2-3 ಸರಿ ಕ್ಲೀನ್ ಮಾಡಬೇಕಂತ ಹೇಳಿ ಮನೆಗೆ ಬಂದಿದ್ದೀವಿ. ಅಕ್ಕ ಮನೆಗೆ ಮನೆ ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು ಮನೆ. ಇದು ಬಂದು ಕಿಚನು, ಡೈನಿಂಗ್ ಹಾಲು ಮತ್ತು 2 BHK ಆಗಿರ್ತೈತೆ. ಹಾಲ್ ಇದು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಇತ್ತು. ಲೈಟ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಅಕ್ಕ ಮಗ ಇವರು ಈಚೆ ಬಾಲ್ಕನಿ ಇದು ಮೇಲೆ ಮನೆ ಆಗಿರ್ತೈತೆ. ತುಂಬ ಅಂದರೆ ತುಂಬಾ ಖರ್ಚು ಮಾಡಿ ತುಂಬ ಇಷ್ಟಪಟ್ಟು ಮನೆ ಕಟ್ಟಿದ್ದಾರೆ. ಅದಾದಮೇಲೆ ನಾವು ಕೂಡ ಇವತ್ತು ಎಲ್ಲ ಕ್ಲೀನ್ ಮಾಡೋಣ, ಗೃಹಪ್ರವೇಶ ಹತ್ರ ಬಂತು ಅಂತ ಹೇಳಿ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಮಳೆ ಅಂದರೆ ತುಂಬ ಮಳೆ ಈ ಕಡೆ. ಅದಾದಮೇಲೆ ಸ್ವಲ್ಪ ಬಟ್ಟೆಗಳು ಪರ್ಚೇಸ್ ಮಾಡಬೇಕಾಗಿತ್ತು ಗೃಹಪ್ರವೇಶಕ್ಕೆ, ಹಾಗಾಗಿ ಪರ್ಚೇಸ್ ಮಾಡ್ತಾಯಿದ್ವಿ. ನಮ್ಮ ಮನೆ ಕಲ್ಲಲ್ಲಿರೋ ಕೃಷ್ಣ ಅಂಗಡಿಯಲ್ಲಿ ತುಂಬ ಕಲೆಕ್ಷನ್ನು ವೆರೈಟಿ ಆಗಿತ್ತು, ಸಖತ್ತಾಗಿತ್ತು. ಡ್ರೆಸ್ಸು, ಸ್ಯಾರೀಸು, ಕುರ್ತಾಸ್ ಎಲ್ಲ ಥರ ಆಲ್ಮೋಸ್ಟು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಮಾತ್ರ. ಅದಾದಮೇಲೆ ನಾವು ಕೂಡ ಇವಾಗ ಬಟ್ಟೆಗಳು ಪರ್ಚೇಸ್ ಆದಮೇಲೆ ಗೃಹ ಪ್ರವೇಶಕ್ಕೆ ಎಲ್ಲ ತೆಂಗಿನಕಾಯಿ ಬೇಕಾಗಿತ್ತು. ಒಂದಷ್ಟು ತೆಂಗಿನಕಾಯಿ ಮಂಡಿಗೆ ಹೋಗಿ ತೆಂಗಿನಕಾಯಿ ತೊಗೊಂಡು ಬಾಳೆಹಣ್ಣು ತೊಗೊತಾ ಇದ್ದೀನಿ. ಬಾಳೆಹಣ್ಣು ತೊಗೊಂಡು ಅದಾದಮೇಲೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಎಲೆ ಅಡಿಕೆ ಬೇಕಾಗಿತ್ತು, ಎಲೆ ಅಡಿಕೆ ಎಲ್ಲ ತೊಗೊತಾ ಇದ್ದೀವಿ. ಒಂದೊಂದಾಗಿ ನೋಡಿಸ್ತಾ ಇದ್ದೀನಿ ಬನ್ನಿ. ಇದು ಮನೆಗೆ ಬಂದಿದ್ದೀವಿ. ಆಲ್ಮೋಸ್ಟು ಎಲ್ಲ ಐಟಮ್ಸ್ ಕೂಡ ನಾವೇ ತಂದು, ಇದು ಅಡುಗೆ ಮಾಡೋಕ್ಕೆ ಗ್ರಾಸರಿ ಐಟಮ್ಸು. ಒಂದಷ್ಟು ತುಂಬ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಎಲ್ಲ ನಾವೇ ಡೆಲಿವರಿ ತೊಗೊಂಡಿದ್ದು, ನಾವೇ ತೊಗೊಬಂದು ಹಾಕಿದ್ವಿ. ಇಷ್ಟು ರೇಷನ್ ಐಟಮ್ಸ್ ಕೂಡ ನಾವೇ ತೊಗೊಬಂದು ಮನೇಲಿ ಇಟ್ಕೊಂಡಿದ್ವಿ. ಕ್ಯಾಟ್ರಿಂಗ್ ಕೊಟ್ಟರೆ ತುಂಬ ವೇಸ್ಟು, ಯಾಕಂದರೆ ಕಾಸು ತುಂಬ ವೇಸ್ಟ್ ಆಗುತ್ತೆ, ಊಟನೂ ಸರಿಯಾಗಿ ಸಿಗೋಲ್ಲ. ಅವ್ರು ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ. ಹಾಗಾಗಿ ನಾವೇ ಮನೆ ಹತ್ರನೇ ಭಟ್ರನ್ನ ಕರೆಸು ನಾವೇ ಮಾಡೋಣ. ಆಲ್ಮೋಸ್ಟ್ ಕೆಲಸ ಮುಗಿತ್ತು. ಆಚೆ ಮಾತ್ರ ತೊಳಿಬೇಕಾಗಿತ್ತು, ತೊಳಿತಾ ಇದ್ದಾರೆ. ಮನೆ ಈ ಥರ ಇತ್ತು. ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಕ್ಲೀನಿಂಗ್ ಆಯಿತು ಕೆಳಗಡೆ ಎಲ್ಲ. ಮತ್ತು ಗರಿಗಳೆಲ್ಲ ತಂದಿದ್ದೀವಿ ಚಪ್ರ ಹಾಕಕ್ಕಂತ ಹೇಳಿ. ಈ ಥರ ಇತ್ತು ವೆದರು, ಸ್ವಲ್ಪ ವೆದರ್ ಈ ಥರನೇ ಇತ್ತು. ಅದಾದಮೇಲೆ ಲೈಟಿಂಗ್ಸು ಯಾವ ಥರ ಬರ್ತೈತೆ ಅಂತ ನೋಡ್ತಾ ಇದ್ವಿ. ಚೆನ್ನಾಗಿತ್ತು. 16 ಕಲರ್ಸ್ ಸಖತ್ತಾಗಿತ್ತು. ಲೈಟಿಂಗ್ಸ್ ವಿಡಿಯೋ ಕೂಡ ಹಾಕ್ತೀನಿ. ಆಮೇಲೆ ಇದು ಚಪ್ರಕ್ಕಂತ ಒಂದು ಶುಕ್ರವಾರ ಆಗಿರ್ತೈತೆ. ಶುಕ್ರವಾರ ಒಂದು ಕಂಬ ಹೊತ್ಬಿಟ್ಟು ಆಮೇಲೆ ಚಪ್ರ ಹಾಕ್ಬೇಕು. ಶನಿವಾರ ಹಾಕಂಗಿಲ್ಲ ಅಂತೇಳಿ ಇವತ್ತೇ ಪೂಜೆ ಮಾಡ್ತಾವ್ರೆ ನಮ್ಮ ಅಕ್ಕ. ಮನೆ ಯಾರ್ದಪ್ಪ ಅಂತ ಕೇಳಿದ್ರೆ ನಮ್ಮ ಅಕ್ಕ ಅವ್ರದ್ದು ಮನೆ. ಈ ಮನೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಚಪ್ರ ಹಾಕಿದ್ರೆ ವೈಬೇ ಬೇರೆ ಇರ್ತೈತೆ, ಸಖತ್ತಾಗಿರ್ತೈತೆ ಮನೆ. ಮನೆಯೆಲ್ಲ ಕ್ಲೀನಿಂಗ್ ಆಯಿತು ಆಲ್ಮೋಸ್ಟು. ಇನ್ನು ಚಪ್ರ ಹಾಕಿ ಎಲ್ಲ ಈ ಒಂದೊಂದೇ ಕೆಲಸಗಳು ಮಾಡ್ಕೊಬೇಕಲ್ಲ, ಹಾಗಾಗಿ ಮಾಡ್ತಾಯಿದ್ರೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ನೆಂಟರು ಬಂದಿದ್ದರು. ಈ ಬ್ಲಾಗ್ ಫುಲ್ಲು ಎಂಡಿಂಗ್ವರೆಗೂ ನೋಡಿ ಪ್ಲೀಸ್. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆಗಿದ್ರಿಂದ ಲೈಕು, ಶೇರು, ಕಮೆಂಟ್ ಮಾಡಿ. ಅಪ್ಲೋಡ್ ಮಾಡ್ತೀನಿ ಇವಾಗ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸು. ತುಂಬ ದಿವಸ ಆಯಿತು, ಲಾಂಗ್ ಟೈಮ್ ಆಯಿತು ನಾನು ವೀಡಿಯೋಸ್ ಹಾಕಿ. ಇವಾಗ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಹಾಕ್ತೀನಿ, ಎಲ್ಲರೂ ಕೂಡ ನೋಡಿ. ಆಯಿತು, ಫೈನಲಿ ಪೂಜೆ ಆಯಿತು. ಅದಾದ ನಂತರ ಇವಾಗ ಸ್ವಲ್ಪನೇ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ರಿ. ಹತ್ರ ಬಂತಲ್ಲ, ಯಾವ್ಯಾವ ಕೆಲಸ ಬೇಗ ಮಾಡ್ಕೋಬೇಕಂತ ಇರ್ತೈತೋ ಅವೆಲ್ಲನೂ ಬೇಗ ಮಾಡ್ಕೊತಾ ಇದ್ವಿ. ಮಳೆ ಅಂದರೆ ಮಳೆ, ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಒಂದೊಂದೇ ಮಾಡ್ಕೊತಾ ಇದ್ದೀವಿ. ನಾವು ನೋಡಿ ಗರಿಗಳು ತೊಗೊಬಂದಿದ್ರು. ಇನ್ನು ಚಪ್ರಕ್ಕಂತ ಕೇಳಿದ್ವಿ, 30,000 ಕೇಳಿದರು. 30,000 ಅಷ್ಟು ನಮ್ಮ ಹಳ್ಳಿಗಳ ಕಡೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಬಂದೇ ಬರ್ತಾರೆ ಚಪ್ರ ಹಾಕಕ್ಕೆ. ಹಾಗಾಗಿ ನಾವು ಕೂಡ ಇವಾಗ ಚಪ್ರಗಳು ಹಾಕೋಕ್ಕೆ ಗರಿಗಳು ಹೆಣಿತಾ ಇದ್ದೀವಿ. ನಾನು ನಮ್ಮ ಅತ್ತಿಗೆ ಫಸ್ಟ್ ಟೈಮ್ ನಾನು ಗರಿ ಎಣಿತಾ ಇರೋದು, ನಮ್ಮ ಅತ್ತಿಗೆ ಹತ್ರ ಹೇಳಿಸ್ಕೊಂಡು. ತುಂಬ ಖುಷಿ ಆಯಿತು. ನಾನು ನಮ್ಮ ಅಕ್ಕ ಮಗ ನಮ್ಮ ಅತ್ತಿಗೆ ಎಲ್ಲ ಗರಿ ಎಣಿತಾ ಇದ್ದೀವಿ.
ಈ ಚಪ್ಪರ ಡೆಕೋರೇಷನ್ಗೆ 30,000 ಕೇಳಿದ್ರು. ಹಳ್ಳಿಯಲ್ಲಿ ಗರಿ ಆಲ್ಮೋಸ್ಟ್ ಸಿಗ್ತೈತೆ. ಮತ್ತು ಜನಗಳು ಕೂಡ ಸಪೋರ್ಟಿಗೆ ಬರ್ತಾರೆ. ಅದಕ್ಕೆ ಚಪ್ಪರ ನಾವೇ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಚಪ್ಪರ ಹಾಕ್ತಾಯಿದ್ದಾರೆ ನಮ್ಮ ಯಜಮಾನ್ರು, ನನ್ನ ಮಕ್ಕಳು, ಇನ್ನು ಅಕ್ಕಪಕ್ಕ ಮನೆಯವರು ಎಲ್ಲರೂ ಕೂಡ. ಚಾಪೆ ಹೆಣ್ದಿರೋದು ಈ ಥರ ಇತ್ತು ನೋಡ್ಬೋದು. ಆಮೇಲೆ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಆಯಿತು. ಇದು ಕೆಳಗಡೆ ಮನೆ. ರೇಷನ್ ಎಲ್ಲ ತಗೊಬಂದು ಹಾಕಿದ್ವಿ. ಇನ್ನು ಎಲ್ಲ ಕೆಲಸಗಳು ರೆಡಿ ಇದೆ. ಇದು ಮೇಲೆ ಮನೆ. ಮೇಲೆ ಈ ಥರ ಇತ್ತು. ಮೇಲಿಂದ ಚಪ್ಪರ ಈ ಥರ ಇತ್ತು. ಲೈಟಿಂಗ್ಸ್ ಅಷ್ಟೇ ಸಖತ್ತಾಗಿತ್ತು. ಆ ಲೈಟಿಂಗ್ಸ್ ನೋಡ್ತಾ ಇದ್ರೆ ತುಂಬ ಖುಷಿ ಆಯಿತು. ಟೆರೆಸ್ ಮೇಲೆ ಈ ಥರ ಸೋಲಾರೆಲ್ಲ ಫಿಟ್ ಮಾಡ್ತಾಯಿದ್ರು. ಒಂದೊಂದಾಗಿ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ದೊಡ್ಡವ್ರು ಹೇಳ್ತಾರಲ್ಲ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಆ ಥರನೇ ತುಂಬ ಇದರಿಂದ ನಮ್ಮ ಅಕ್ಕನ ಕನಸಿನ ಮನೆ ಅಂತಲೇ ಹೇಳ್ಬೋದು. ನಾನು ಟೆರೆಸ್ ಮೇಲಿಂದ ಕೆಳಗಡೆ ಇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಆಯಿತು, ಚಪ್ಪರ ಹಾಕಿತ್ತು. ಇನ್ನು ಲೈಟಿಂಗ್ಸ್ ಎಲ್ಲ ನೋಡೋಕ್ಕೊಂದು ಖುಷಿ. ಆ ಲೈಟಿಂಗ್ಸ್ ನೋಡೋಕ್ಕಂತಲೇ ತುಂಬ ದಿವಸನಿಂದ ವೆಯ್ಟ್ ಮಾಡ್ತಾ ಇದ್ದೆ. ಲೈಟಿಂಗ್ ಇದೇ ಥರನೇ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ವಿ. ಇನ್ನು ಕೆಲವೊಂದಷ್ಟು ಶಾಸ್ತ್ರಗಳು ಬರ್ತಾಯಿದೆ. ಬಳೆ ಶಾಸ್ತ್ರ, ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಎಲ್ಲರೂ ಕೂಡ ಮಿಸ್ ಮಾಡ್ದೆ ನೋಡಿ. ಚಪ್ಪರ ಈ ಥರ ಇತ್ತು. ಲೈಟಿಂಗ್ಸ್ ಅಂತೂ ಸಖತ್ತಾಗಿತ್ತು. ಇದು ಶುಕ್ರವಾರ ಮಾಡಿರೋಂಥ ವ್ಲಾಗು. ಲೈಟಿಂಗ್ಸ್ ಅಂತೂ ಈ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ 60 ಕಲರ್ಸು 60 ಡಿಸೈನ್ಸು ಇತ್ತು. ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ಕಣ್ಣಿಗೆ ತಂಪಾಗೈತೆ. ಅದಾದಮೇಲೆ ಫುಲ್ ಕೆಲಸ ಮುಗಿಸಿ ಇವತ್ತು ಹಳೆ ಮನೆ ಹತ್ರ ಬಂದು ಒಂದು ಸ್ವಲ್ಪ ಬೋಂಡ ತಗೊಂಡು ತಿನ್ಕೊಂಡು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಬ್ಯಾಕ್ ಟು ಬ್ಯಾಕ್ ನೋಡಿ ವೀಡಿಯೋಸ್.